ಆತ್ಮೀಯರೇ, ತಮ್ಮೆಲ್ಲರಿಗೂ ನಮಸ್ತೆ. ಆತ್ಮೀಯರೇ, ದ ನ್ಯಾಚುರಲ್ ಈಲಿಂಗ್ ಒಂದು ಎರಡನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಈ ಸಂಚಿಕೆಯಲ್ಲಿ ಈ ಒಂದು ಬ್ಲ್ಯಾಕ್ ಕಲರ್ ಮತ್ತು ಡಾರ್ಕ್ನೆಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ನ್ಯಾಚುರಲ್ ಈಲಿಂಗಲ್ಲಿ ಈ ಡಾರ್ಕ್ನೆಸ್ ಅಂದರೆ ನಾವೇನಂತ ಹೇಳ್ತೀವಿ ಅಂದರೆ, ಯಾವುದಾದ್ರೂ ಎನರ್ಜಿ ಸೃಷ್ಟಿ ಆಗಬೇಕು ಅಂದರೆ ಈ ಡಾರ್ಕ್ನೆಸ್ನ ನಾವು ಟಚ್ ಮಾಡಬೇಕಾಗುತ್ತೆ, ಫಿಸಿಕಲಿ ಮತ್ತು ಮೆಂಟಲಿ. ಏನಾದರೂ ಒಂದು ಹೊಸ ಥಿಂಗ್ಸ್ ಸೃಷ್ಟಿ ಆಗೋದು ಈ ಡಾರ್ಕ್ನೆಸ್ಸಲ್ಲೇ. ಅಂದರೆ ನಮ್ಮ ಎಂಟೈರ್ ಬಾಡಿ ಎನರ್ಜಿ ಸೃಷ್ಟಿ ಆಗುವಂಥದ್ದು ಕತ್ತಲೆಯಲ್ಲಿ, ಡಾರ್ಕ್ನೆಸ್ಸಲ್ಲಿ, ಓಕೆನಾ, ಅಥವಾ ಒಂದು ಬ್ಲ್ಯಾಕ್ ಕಲರಲ್ಲಿ ಅಂತ ನಾವು ಹೇಳ್ತೀವಿ. ಎಂಟೈರ್ ಊಟ ಮಾಡಿದೆಲ್ಲ ಅದು ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಈ ರಾತ್ರಿ ಸಮಯದಲ್ಲಿ ನಾವು ನಿದ್ರೆ ಮಾಡಲೇಬೇಕು. ನೀವು ಯಾವುದೇ ಒಳ್ಳೆ ಆಹಾರ ತಿಂದಿರಿ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಈ ಡಾರ್ಕ್ನೆಸ್ನ ನೀವು ಟಚ್ ಮಾಡಲೇಬೇಕು. ಕತ್ತಲೆಯ ಒಂದು ತತ್ವವನ್ನು ನೀವು ಟಚ್ ಮಾಡಬೇಕಾಗುತ್ತೆ. ಇದು ಮೆಂಟಲಿ ಮತ್ತು ಫಿಸಿಕಲಿ. ಮೆಂಟಲಿ ಯಾವ ರೀತಿಯಪ್ಪ ಅಂದರೆ, ನಥಿಂಗ್ನೆಸ್, ಆಲೋಚನೆಗಳಲ್ಲಿ ಇಲ್ಲದೆ ಇರೋ ಒಂದು ಸ್ಥಿತಿಗೆ ಹೋಗಿ ನೀವು ಬರಬೇಕಾಗುತ್ತೆ. ನೋಡಿ, ಡೀಪ್ ಸ್ಲೀಪ್ ಮಾಡಬೇಕಾದ್ರೆ ಯಾವುದೇ ಕನಸುಗಳು ಕೂಡ ನಿಮ್ಗೆ ನೆನಪಿಗೆ ಬರಲ್ಲ. ಹಾಗೇನೆ ಏನಾದರೂ ಒಂದು ಹೊಸದಾಗಿ ಸೃಷ್ಟಿ ಆಗಬೇಕು ಅಂದರೆ ಈ ಕತ್ತಲೆ ತುಂಬ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ನೋಡಿ, ಭೂಮಿಗೆ ನಾವೇನಾದರೂ ಬೀಜ ಹಾಕ್ತೀವಲ್ಲ, ಆ ಬೀಜ ಹಾಕಿ ಮಣ್ಣನ್ನು ಮುಚ್ಚಿದ್ರೆ ಆ ಕತ್ತಲೆಯಿಂದನೇ ಒಂದು ಹೊಸ ಸಸ್ಯವಾಗಿ ಅದು ವಾಪಸ್ ಬರುತ್ತೆ. ನೀವೇನಾದರೂ ಮನೆಯಲ್ಲಿ ಕಾಳುಗಳನ್ನ ಮೊಳಕೆ ಬರಿಸ್ಬೇಕು ಅಂದರೆ ನೀರು ಹಾಕಿ ಅದನ್ನು ಕತ್ತಲೆಯಲ್ಲಿ ಕಟ್ಟಿಟ್ರೆ ಮಾತ್ರ ಅದು ಮೊಳಕೆ ಆಗಿ ಬರುತ್ತೆ. ಹೀಗೆ ಕತ್ತಲೆಗೆ ಏನಾದರೂ ಒಂದು ಹೊಸದಾಗಿ ಸೃಷ್ಟಿಸುವಂಥ ಒಂದು ಶಕ್ತಿ ಇರುತ್ತೆ. ಇದನ್ನು ನ್ಯಾಚುರಲ್ ಈಲಿಂಗಲ್ಲಿ ನಾವು ಯಾವ ರೀತಿ ಪಡಿಬೋದು ಅಂದರೆ, ಒಂದು ಮೆಡಿಟೇಷನಲ್ಲಿ ಆ ನಥಿಂಗ್ನೆಸ್ ಸ್ಟೇಜನ್ನು ನಾವು ಟಚ್ ಮಾಡ್ಬೋದು. ಹಾಗೆಯೇ ರಾತ್ರಿ ಸಮಯದಲ್ಲಿ ಒಳ್ಳೆ ನಿದ್ರೆ ಮಾಡೋದ್ರಿಂದ ಆ ನಥಿಂಗ್ನೆಸ್ ಸ್ಟೇಜನ್ನು ನಾವು ಟಚ್ ಮಾಡ್ಬೋದು. ಹಾಗೆಯೇ ಇನ್ನು ಕಲರ್ ಥೆರಪಿ ಅಂತ ಬಂದಾಗ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿ ಈ ನಥಿಂಗ್ನೆಸ್ಸನ್ನು ನಾವು ಟಚ್ ಮಾಡ್ತಾ ಹೋಗ್ತೀವಿ. ನೋಡಿ, ಸಾಕಷ್ಟು ದೇವಸ್ಥಾನಗಳಿಗೆ ಹೋಗುವಾಗ ನಾವು ಬ್ಲ್ಯಾಕ್ ಕಲರ್ ಬಟ್ಟೆಗಳು ಹಾಕ್ತೀವಿ. ಏನಕ್ಕೆ ಅಂದರೆ ಎಲ್ಲದರಿಂದ ದೂರ ಇದ್ದು ನಥಿಂಗ್ನೆಸ್, ಏನು ಇಲ್ಲದಿರೋ ಒಂದು ಸ್ಥಿತಿ, ಅಂದರೆ ನಾನು ಮತ್ತು ಸೋಲ್ ಇಷ್ಟೇ, ಅಂದರೆ ಕಂಪ್ಲೀಟಾಗಿ ಸೋಲ್ ಕಾನ್ಸಿಯಸ್ ಲೆವೆಲ್ಗೆ ಬರುವಂಥ ಸ್ಥಿತಿ. ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ದೇವಸ್ಥಾನಗಳಿಗೆ ಹೋದಾಗ ಕೆಲವೊಂದು ದೇವಸ್ಥಾನಗಳಿಗೆ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕ್ತೀವಿ. ಅಯ್ಯಪ್ಪ ಸ್ವಾಮಿಗೆ ಹೋದಾಗ, ಇನ್ನು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ, ಹಾಗೆಯೇ ಕೆಲವು ದೇವಸ್ಥಾನಗಳಿಗೆ ಹೋದಾಗ ಕಪ್ಪು ಬಣ್ಣದ ಒಂದು ಕುಂಕುಮದ ರೂಪದಲ್ಲಿ ಕಪ್ಪು ಬಣ್ಣವನ್ನು ನಾವು ಇಲ್ಲಿಗೆ ಹಾಕ್ತಾ ಹೋಗ್ತೀವಿ. ಹಾಗೆಯೇ ಕಣ್ಕುಡ್ಕೆ ಆಗುತ್ತೆ ಕೆಲವ್ರಿಗೆ. ಆ ಟೈಮಲ್ಲಿ ಈ ಕಾಡಿಗೆ ಏನಾದಾಗ ಅದು ಕ್ಯೂರ್ ಆಯಿತು ಅಂತ ಹೇಳ್ತಾರೆ. ಕಾಡಿಗೆಗೆ ಎಲ್ಲಿಂದ ಬಂತು ಶಕ್ತಿ? ಆ ಕಪ್ಪು ಕಲರ್ಗಿರುತ್ತೆ. ಏನಕ್ಕೆ ಅಂದರೆ ಬಾಡಿಯಲ್ಲಿ ಯಾವುದೇ ಜಾಗದಲ್ಲಿ ಕೂಡ ಆ ಕಪ್ಪು ಬಣ್ಣವನ್ನು ಹಾಕಿದಾಗ ಸೆಲ್ ರೆಸ್ಟ್ ಆಗುತ್ತೆ, ಅಲ್ಲಿರುವಂಥ ಸೆಲ್ಗಳು ರಿಲ್ಯಾಕ್ಸ್ ಆಗುತ್ತೆ, ಆಗ ಎನರ್ಜಿ ಗೇನ್ ಆಗುತ್ತೆ. ಯಾವಾಗ ಒಂದು ಡಾರ್ಕ್ನೆಸ್ನ ಅಲ್ಲಿರೋ ಸೆಲ್ಗಳು ಟಚ್ ಮಾಡ್ತವೆ, ಎನರ್ಜಿ ಗೇನ್ ಆಗುತ್ತೆ. ಹಾಗೆಯೇ ನಮ್ಮ ಲೈಫಲ್ಲಿ ಯಾವುದೇ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಕೆಲಸಗಳಾಗಲಿ ಸಕ್ಸಸ್ ಆಗ್ತಾಯಿಲ್ಲ, ನಡೀತಾ ಇಲ್ಲ, ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಎನರ್ಜಿ ಇಲ್ಲ ಅಂತ ಆ ಟೈಮಲ್ಲಿ ನೀವು ಈ ನಥಿಂಗ್ನೆಸ್ನ ಯಾವುದೇ ರೂಪದಲ್ಲಾದರೂ ನೀವು ಟಚ್ ಮಾಡ್ತಾ ಬಂದರೆ ಎನರ್ಜಿ ಗೇನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಕೆಲಸಗಳು ಸಕ್ಸಸ್ ಆಗ್ತಾ ಹೋಗುತ್ತೆ.